ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 497 ಪಾಯಿಂಟ್ಸ್ ಡೌನ್ ಆಗಿ 55,268 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 147 ಪಾಯಿಂಟ್ಸ್ ಡೌನ್ ಆಗಿ 16,483 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 317 ಪಾಯಿಂಟ್ಸ್ ಡೌನ್ ಆಗಿ 36,408 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.21% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪ್ 0.89% ಕರೆಕ್ಟ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಆಕ್ಟಿವಿಟಿ ಗಮನಿಸಿದ್ರೆ ಓಪನಿಂಗ್ ಇಂದಾನೆ ಸೆಲ್ ಆಫ್, ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ, ಅಗೈನ್ ಅಲ್ಲಿಂದಾನು ಸೆಲ್ ಆಫ್. ನಿನ್ನೆ ಮಾರ್ಕೆಟ್ ತರಾನೆ, ಬಟ್ ಕಂಪೇರ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ಇವತ್ತಿನ ಇಂಟ್ರಾಡೇ ಲೋಸ್ ಕ್ಲೋಸಿಂಗ್ ಹತ್ರ ಕ್ಲೋಸಿಂಗ್ ನಮ್ಗೆ ಇವತ್ತು ಮಾರ್ಕೆಟ್ ಸೆಷನ್ ಅಲ್ಲಿ ಕಾಣಿಸಿದೆ. ಮಾರ್ಕೆಟ್ ಏನಕ್ಕೆ ಲಾಸ್ಟ್ ಫ್ಯೂ ಡೇಸ್ ಇಂದ ಈ ತರ ವೀಕ್ ಆಗಿ ಮೂವ್ ಆಗ್ತಿದೆ ಅಂದ್ರೆ, ಪರ್ಟಿಕ್ಯುಲರ್ಲಿ ಒಂದು ಹೈ 22 ಜುಲೈ ಫಾರ್ಮ್ ಮಾಡಿದ್ಮೇಲೆ ಹೈಯರ್ ಹೈಸ್ ಹೈಯರ್ ಲೋಸ್ ನಲ್ಲಿ ಮಾರ್ಕೆಟ್ ಡೌನ್ ಸೈಡ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ ಗೆ ಈ ತರ ಸ್ಲೈಡ್ ಆಗ್ತಾ ಇದೆ. ಡೌನ್ ಸೈಡ್ ಗೆ ಈ ತರ ಸ್ಲೈಡ್ ಆಗೋದಕ್ಕೆ ರೀಸನ್ ಅರ್ಥ ಮಾಡ್ಕೊಂಡ್ರೆ ಇದು ಪರ್ಟಿಕ್ಯುಲರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಬರ್ತಿರುವಂತ ಫಾಲ್ ಅಲ್ಲ, ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಫಾಲ್ ಆಗ್ತಿದೆ. ರೀಸೆಂಟ್ ಡೇಸ್ ಅಲ್ಲಿ ನೀವು ಗಮನಿಸಿದ್ರೆ ಯುಎಸ್ ಮಾರ್ಕೆಟ್ಸ್ ಅಲ್ಲಿ ನಮಗೆ ಸೆಲ್ ಆಫ್ ಕಾಣಿಸ್ತಾ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ನಿನ್ನೆ ಟ್ರೇಡಿಂಗ್ ಸೆಷನ್ ಅಲ್ಲಿ ಯುಎಸ್ ಮಾರ್ಕೆಟ್ ರಿಲೇಟೆಡ್ ನಾವು ಗಮನಿಸಬೇಕಾಗಿರೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ವಾಲ್ಮಾರ್ಟ್. ವಾಲ್ಮಾರ್ಟ್ ಐ ಥಿಂಕ್ ಎಲ್ರಿಗೂ ಐಡಿಯಾನೇ ಇರುತ್ತೆ ಅನ್ಕೊಂತಾ ಇದೀನಿ. ಯುಎಸ್ ಅಲ್ಲಿ ವಾಲ್ಮಾರ್ಟ್ ಲೈಕ್ ಇಂಡಿಯನ್ ಅಲ್ಲಿ ರಿಟೇಲ್ ಚೈನ್ಸ್ ಯಾವ ತರ ಇರುತ್ತಲ್ಲ, ಲೈಕ್ ರಿಲಯನ್ಸ್ ಫ್ರೆಶ್, ಡಿಮಾರ್ಟ್ ಈ ತರ ಇರುತ್ತಲ್ಲ, ಯುಎಸ್ ಅಲ್ಲಿ ಇರುವಂತವರಿಗೆ ವಾಲ್ಮಾರ್ಟ್ ಅನ್ನೋದೊಂದು ಲಾರ್ಜೆಸ್ಟ್ ರಿಟೇಲ್ ಚೈನ್. ಎಂಟೈರ್ ರಿಟೇಲ್ ಸೆಕ್ಟರ್ ಅಲ್ಲಿ ನಡೆತಿರುವಂತಹ ಸ್ಪೆಂಡಿಂಗ್ ಆಕ್ಟಿವಿಟಿ ಅಂಡ್ ಸೆಂಟಿಮೆಂಟ್ ನ ವಾಲ್ಮಾರ್ಟ್ಸ್ ಅವರ ರಿಸಲ್ಟ್ಸ್ ಅಲ್ಲಿ ನಾವು ಗಮನಿಸಬಹುದು. ಅಂಡ್ ವಾಲ್ಮಾರ್ಟ್ಸ್ ಅವರ ಪ್ರಾಫಿಟಬಿಲಿಟಿ ಒಂದು ಗೈಡೆನ್ಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಅವರ ಪ್ರಾಫಿಟ್ ಗೈಡೆನ್ಸ್ ನ ಕಮ್ಮಿ ಮಾಡ್ತಾ ಫುಡ್ ಅಂಡ್ ಫ್ಯೂಯಲ್ ರಿಲೇಟೆಡ್ ಆಗಿ ಬೆಳ್ತಿರುವಂತ ಇನ್ಫ್ಲೇಷನ್ ಕಾರಣವಾಗಿ ಒಂದು ನಾರ್ಮಲ್ ಕನ್ಸ್ಯೂಮರ್ ಲೈಕ್ ಮಿಡಲ್ ಅಂಡ್ ಲೋಯರ್ ಇನ್ಕಮ್ ಗ್ರೂಪ್ ಕನ್ಸ್ಯೂಮರ್ಸ್ ಸ್ಪೆಂಡಿಂಗ್ ಕಮ್ಮಿ ಆಗ್ತಿದೆ ಅಂತ, ಅದು ಕಾರಣವಾಗಿ ಅವರ ಪ್ರಾಫಿಟಬಿಲಿಟಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರು ಮಾಡಿದಂತ ಸ್ಟೇಟ್ಮೆಂಟ್ಸ್ ಇಂದ ವಾಲ್ಮಾರ್ಟ್ ಸ್ಟಾಕ್ ನಿಯರ್ ಟು 9% ಹತ್ತಿರ ಇಂಟ್ರಾಡೇ ಸೆಷನ್ ಅಲ್ಲಿ ಡೌನ್ ಆಗಿದೆ. ಇದು ವಾಲ್ಮಾರ್ಟ್ ಸ್ಟಾಕ್ ಸ್ಪೆಸಿಫಿಕ್ ಅಂತಲ್ಲ, ಅವ್ರು ಎಂಟೈರ್ ಆಗಿ ಹೇಳ್ತಿರೋದು ಇನ್ಕಮ್ ಗ್ರೂಪ್ಸ್, ಮಿಡಲ್ ಅಂಡ್ ಲೋಯರ್ ಇನ್ಕಮ್ ಗ್ರೂಪ್ಸ್ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಕಮ್ಮಿ ಆಗ್ತಿದೆ ಅಂತ ಅವ್ರು ಮಾಡಿರುವಂತಹ ಸ್ಟೇಟ್ಮೆಂಟ್ಸ್ ಅದು ಮಾರ್ಕೆಟ್ ಎಕಾನಮಿ ರಿಲೇಟೆಡ್ ಆಗಿರುವಂತಹ ಕನ್ಸರ್ನ್ ನೋಡ್ತಾ ಈ ತರ ಸಂದರ್ಭಗಳಲ್ಲಿ ವೀಕ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಇರುತ್ತಂತ. ಈ ಸಂದರ್ಭಗಳಲ್ಲಿ ಫೆಡ್ ಒಂದು ಇವೆಂಟ್ ಹತ್ರದಲ್ಲಿ ಇರೋದ್ರಿಂದ, ಅಂದ್ರೆ ನಾಳೆ ಮೀನ್ಸ್ 27th ನೈಟ್ ನಮಗೆ ಅಪ್ಡೇಟ್ ಆಗತ್ತೆ. ಯಾರಾದ್ರೆ ನಾಳೆ ಸೆಷನ್ ಅಲ್ಲಿ ಅವ್ರ ಪೊಸಿಷನ್ ಕ್ಯಾರಿ ಮಾಡ್ಬೇಕಂತ ಅನ್ಕೊಂಡ್ರೆ ಆಪ್ಷನ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ಸೆಲ್ಲಿಂಗ್ ರಿಲೇಟೆಡ್ ಆಗಿ ಕ್ಯಾರಿ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿರಿ. ಓವರ್ ದ ನೈಟ್ ಬರುವಂತ ಅಪ್ಡೇಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ 75 ಬೇಸಿಸ್ ಪಾಯಿಂಟ್ ಹೈಕ್ ಇರುತ್ತಂತ, ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 50 to 75 ಬೇಸಿಸ್ ಪಾಯಿಂಟ್ ಹೈಕ್ ನು ಅಪ್ಡೇಟ್ ಮಾಡ್ತಾರಂತ. ಬಿಯಾಂಡ್ ದಟ್ ಅವ್ರೇನಾದ್ರೂ ಸೆಂಟಿಮೆಂಟ್ ನ ಡಿಪೆಂಡಿಂಗ್ ಅಪಾನ್ ದೇರ್ ಟೋನ್ ನ ಅದು ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಮಾರ್ಕೆಟ್ ಓವರ್ ನೈಟ್ ಅಲ್ಲಿ ಯುಎಸ್ ಮಾರ್ಕೆಟ್ ಫಸ್ಟ್ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಎಸ್ಜಿಎಸ್ ನಿಫ್ಟಿ ನಮ್ಮ ಮಾರ್ಕೆಟ್ ಓಪನಿಂಗ್ ನು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ನಾಳೆ ಸೆಷನ್ ಅಲ್ಲಿ ಪೊಸಿಷನ್ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಬಿಗ್ನೆಸ್ ಅಂತೂ ಈ ತರ ಇವೆಂಟ್ ಡೇ ನಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಕೆಲಸ ಆಗುತ್ತೆ. ನಾಳೆ ಸೆಷನ್ ನಮಗೆ ವೋಲ್ಟಾಲಿಟಿ ಆಗಿರುತ್ತಲ್ವಾ, ಇವನ್ ಅದಾದ್ಮೇಲೆ 28th ಜುಲೈ ನಮಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಯುಎಸ್ GDP ಡೇಟಾನು ಅಪ್ಡೇಟ್ ಆಗತ್ತೆ. ಅವತ್ತು 29th ಟ್ರೇಡಿಂಗ್ ಸೆಷನ್ ನಮಗೆ ಮಾರ್ಕೆಟ್ ವೋಲ್ಟೈಲ್ ಆಗಿರೋದಕ್ಕೆ ಚಾನ್ಸಸ್ ಇದೆ. ಅಂಡ್ ಮಾರ್ಕೆಟ್ ಇವತ್ತು ಫಾಲ್ ಆಗಿ 16,450 ನಿಯರ್ ಟು ಬಂದು ಕ್ಲೋಸ್ ಆಗ್ತಾ ಇರೋದು ಬಿಕಾಸ್ ಪ್ರೀವಿಯಸ್ಲಿನೂ ಈ ಲೆವೆಲ್ ಹತ್ರ ಬ್ರೇಕ್ ಮಾಡಿದ ಮೇಲೆ ಡೌನ್ ಸೈಡ್ ಒಂದು ಸಿಗ್ನಿಫಿಕೆಂಟ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಅದರಿಂದ ಈ 16,450 ಮಾರ್ಕೆಟ್ ಬಿಲೋ ಡೈಲಿ ಕ್ಲೋಸಿಂಗ್ ಕಾಣಿಸ್ತಾ ಇರೋದ್ರಿಂದ ದೆನ್ ಶಾರ್ಟ್ ಟರ್ಮ್ ಮಾರ್ಕೆಟ್ ನಲ್ಲಿ ಫರ್ದರ್ ಆಗಿ ವೀಕ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಬಟ್ ಬಿಯಾಂಡ್ ದ ಪ್ರೈಸ್ ಆಕ್ಷನ್ ಅಂಡ್ ಟೆಕ್ನಿಕಲ್ ಆನ್ಸರ್ಸ್ ಮಾರ್ಕೆಟ್ ನ ಇವೆಂಟ್ ನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಬಟ್ ಬಿಯಾಂಡ್ ಪ್ರೈಸ್ ಆಕ್ಷನ್ ಅಂಡ್ ಟೆಕ್ನಿಕಲ್ ಆನ್ಸರ್ಸ್ ಮಾರ್ಕೆಟ್ ನ ಇವೆಂಟ್ಸ್ ಇಂಪ್ಯಾಕ್ಟ್ ಮಾಡುತ್ತಲ್ವಾ, ಅದರಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿರುವಂತಹ ಇವೆಂಟ್ಸ್ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಅದರಿಂದ ಪರ್ಟಿಕ್ಯುಲರ್ಲಿ ಟ್ರೇಡರ್ಸ್ ಬಿಕಾಸ್ ಇನ್ವೆಸ್ಟರ್ಸ್ ಗೆ ಈ ಇವೆಂಟ್ಸ್ ಇಂದ ಈಗ ನಡೀತಿರುವಂತಹ ಸಿನಾರಿಯೋಗೆ ಯಾವ ತರ ಸಂಬಂಧನೂ ಇಲ್ಲ. ಫಾಲ್ ಆಗ್ತಾ ಇದ್ರೆ ಅವರು ಲೋಯರ್ ಲೆವೆಲ್ಸ್ ಬಂದಾಗ, ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಬಂದಾಗ ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ ನಲ್ಲಿ ಪೊಸಿಷನ್ ಬಿಲ್ಡ್ ಮಾಡಿಕೊಂಡು ಲಾಂಗ್ ಟರ್ಮ್ ನೋಡ್ತಾ ಇರ್ತಾರೆ. ಅವ್ರಿಗೆ ಅದು ಇಂಪ್ಯಾಕ್ಟೇ ಅಲ್ಲ. ಬಟ್ ಟ್ರೇಡಿಂಗ್ ಮಾಡೋರು ಮಾತ್ರ ಸ್ಟಾಪ್ ಲಾಸ್ ನ ಕಂಪಲ್ಸರಿ ಮೇಂಟೈನ್ ಮಾಡೋದು ಇಂಟ್ರಾಡೇ ಸೆಷನ್ ಅಲ್ಲಂತೂ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತಹ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಈ ಅಪ್ಡೇಟ್ ಮೆನ್ಷನ್ ಮಾಡೋಕ್ ಮುಂಚೆ ಒಂದು ಪಾಯಿಂಟ್ ಹೇಳ್ಬೇಕಂತ ಅನ್ಕೊಂತಾ ಇದೀನಿ. ಈಗ ಮೆನ್ಷನ್ ಮಾಡ್ತಾ ಇದೀನಿ ಅಂತ ಈ ಸ್ಟಾಕ್ಸ್ ಅಲ್ಲಿ ಖಚಿತವಾಗ್ಲಿ ಸೆಲ್ಲಿಂಗ್ ಇರತ್ತಂತಲ್ಲ. ಜೊಮೋಟೋನಲ್ಲಿ ಯಾವ ಥೀಸಸ್ ಅಂತೂ ಪ್ಲೇ ಆಗಿದೆ ಅಲ್ವಾ, ಮೀನ್ಸ್ ಲಿಸ್ಟಿಂಗ್ ಅಲ್ಲಿ ಬಂದಾಗ ಪಾಯಿಂಟ್ ಇಂದ 1 year ಆದ್ಮೇಲೆ ಯಾರಾದ್ರೆ ಲಾಕ್ ಇನ್ ಅಲ್ಲಿ ಇದ್ದಾರಲ್ಲ ಅವರು ಹೈ ಪೊಸಿಷನ್ ಅಲ್ಲಿ ಸೆಲ್ ಮಾಡಿದಾರಲ್ವಾ, ಅದರಿಂದ ಜೊಮೋಟೋ ಸ್ಟಾಕ್ ಫಾಲ್ ಆಗಿದೆ. ಅದರಿಂದ ಈ ಸಿಮಿಲರ್ ಆಕ್ಟಿವಿಟಿ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ ಇರೋದಕ್ಕೂ ಚಾನ್ಸಸ್ ಇದೆ. ಬಿಕಾಸ್ ಲಾಕ್ ಇನ್ ಪರ್ಸೆಂಟೇಜ್ ಈ ಕಂಪನೀಸ್ ಅಲ್ಲೂ ಜಾಸ್ತಿ ಇದೆ. ಸೊ ಇಫ್ ಲಾಕ್ ಇನ್ ಅಲ್ಲಿ ಇವರು ಅವರಿಗೆ ಅಟ್ರಾಕ್ಟಿವ್ ಪ್ರೈಸಸ್ ನಲ್ಲಿ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇದ್ರು ಅವ್ರೇನಾದ್ರು ಅಟ್ರಾಕ್ಟಿವ್ ಪ್ರೈಸ್ ಅನ್ಕೊಂಡು ಅವ್ರ ಎಕ್ಸಿಟ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತಲ್ವಾ. ಅದರಿಂದ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಆಫ್ಟರ್ 1 year ಲಿಸ್ಟ್ ಆದಾಗಿಂದಾನು 1 year ಅಲ್ಲಿ ನೋಡಿದ್ರೆ ಈ ಜುಲೈ ಅಂಡ್ ಆಗಸ್ಟ್ ಅಲ್ಲಿ ಲಾಕ್ ಇನ್ ಕಂಪ್ಲೀಟ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ವೋಲ್ಟಾಲಿಟಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಈ ಇಮೇಜ್ ನಾನು ಇವತ್ತು ಮಾರ್ನಿಂಗ್ ನಿಮ್ಗೆ ಇವತ್ತು 6:40 ಅರೌಂಡ್ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ. ನೀವೇನಾದ್ರೂ ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ
ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಮಾರ್ನಿಂಗ್ ಅರೌಂಡ್ 6:45 ಈ ಇಮೇಜ್ ಕಾಣಿಸುತ್ತೆ. ಪರ್ಟಿಕ್ಯುಲರ್ಲಿ ಯಾವ ಸ್ಟಾಕ್ ಯಾವ ಲಾಕ್ ಇನ್ ಪೀರಿಯಡ್ ಗೆ ಯಾವತ್ತು ಎಂಡ್ ಡೇಟ್ ಆಗುತ್ತೆ ಅನ್ನೋದು ನಿಮಗೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಜೊಮೊಟೊ ರಿಲೇಟೆಡ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ನಿನ್ನೆ ನಮ್ಗೆ ಅಷ್ಟೊಂದು ಫಾಲ್ ಆದ್ಮೇಲೂ ಜಫ್ರೀಸ್ ಅವರು ಒಂದು ನೋಟ್ ನ ರಿಲೀಸ್ ಮಾಡ್ತಾ ಒಂದು ಟ್ಯಾಗ್ ಲೈನ್ ಇಟ್ಟಿದ್ದಾರೆ, ನೈಟ್ ಈಸ್ ಡಾರ್ಕೆಸ್ಟ್ ಬಿಫೋರ್ ದಿ ಡಾನ್ ಅಂತ. ಈ ಲೈನ್ ಒಂದು ಮೀನಿಂಗ್ ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ ಒಂದು ರಿಲೇಟೆಡ್ ಆಗಿ ಇವರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ನೆಗೆಟಿವ್ ಅಪ್ಡೇಟ್ಸ್ ಅಂತೂ ಜೊಮೊಟೊ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಪ್ಲೇ ಆಗ್ತಾ ಬಂದಿದೆ ಅಲ್ವಾ, ನಾವು ಯಾವ ಅಪ್ಡೇಟ್ಸ್ ಅಂತೂ ಸೀರಿಯಸ್ ಆಗಿ ತಗೊಂಡು ಈಗ ನೆಗೆಟಿವ್ ಆಗಿ ನೋಡ್ತಿದೀವಲ್ಲ, ಆ ನೆಗೆಟಿವ್ ಅಪ್ಡೇಟ್ಸ್ ಎಲ್ಲಾನು ಇಲ್ಲಿಗೆ ಎಂಡ್ ಆಗಿದೆ ಅಂತ ಅಂಡು ಇನ್ಫ್ಯಾಕ್ಟ್ ಇವೆಲ್ಲ ಸ್ಟಾಕ್ ಪ್ರೈಸಸ್ ಅಲ್ಲಿ ಈಗ ರಿಫ್ಲೆಕ್ಟ್ ಆಗಿದೆ. ಅದರಿಂದ ಆಫ್ಟರ್ ದಿಸ್ ನೆಗೆಟಿವ್ ಸಿನಾರಿಯೋ ರಿಕವರಿ ಫೇಸ್ ಇರತ್ತಂತ. ಅದರಿಂದ ಇಲ್ಲಿಂದ ಜೊಮೊಟೊ ಅವರು ಲಾಭ ಪಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಇಲ್ಲಿಂದ ಇವರು ಹೈಯರ್ ಸೈಡ್ ಅಬವ್ 130 ವರ್ಗು ಇಲ್ಲಿಂದ ಅಪ್ಸೈಡ್ ಗೆ ಮೂವ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಟಾರ್ಗೆಟ್ ಪ್ರೈಸ್ ನ 100 ಆಗಿ ಮೈಂಟೈನ್ ಮಾಡ್ತಾ ಇನ್ ದ ಬೆಸ್ಟ್ ಕೇಸ್ 160ಗೂ ಹೋಗ್ಬೋದಂತಾನು. ಇನ್ ದ ವರಸ್ಟ್ ಕೇಸ್ 40 rupees ಈಗ 42 ಹತ್ರ ಇದೆ. ಇವನ್ ಇನ್ ವರಸ್ಟ್ ಕೇಸ್ 40 ವರೆಗೂ ಹೋಗತ್ತಲ್ವಾ. ಸೊ ಲೋಯರ್ ಸೈಡ್ ಲಿಮಿಟೆಡ್ ಆಗಿದೆ ಇವನ್ ಡೌನ್ ಸೈಡ್ ಫಾಲ್ ಆಗೋದಕ್ಕೆ. ಬಟ್ ಅಪ್ ಸೈಡ್ ಇವರು 100 ಇವ್ರು ನಾರ್ಮಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇನ್ ದ ಬೆಸ್ಟ್ ಕೇಸ್ 160ಗೂ ಹೋಗತ್ತಂತ ಇವ್ರು ಮೆನ್ಷನ್ ಮಾಡ್ತಾ ಈ ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಈ ಟಾರ್ಗೆಟ್ ಬ್ಯಾಕ್ ಇವರು ಮೆನ್ಷನ್ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಥೀಸಸ್ ನು ಗಮನಿಸಿದ್ರೆ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತಹ ಫಾಲ್ ನಲ್ಲಿ ಜೊಮೊಟೊ ವೆರಿ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಸಿಗ್ತಿದೆ. ಪಾಸ್ಟ್ ನಲ್ಲಿ ಆದ್ರೂ ಇವ್ರ ಹತ್ರ ಇರುವಂತ ಕ್ಯಾಶ್ ನು ಚಿಕ್ಕ ಚಿಕ್ಕ ಕಂಪನಿಗೆ ಖರ್ಚು ಮಾಡ್ತಾ ಇದ್ರು. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಕ್ಯಾಶ್ ನ ಕನ್ಸರ್ವ್ ಮಾಡ್ಕೊಂತ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಮಾಡ್ತಾರ ಅನ್ನೋ ತರ ಹೇಳ್ತಾ ಮೈನಾರಿಟಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಅಂಡ್ ಸ್ಟಾಕ್ ರಿಲೇಟೆಡ್ ಆಗಿ ಇವರು ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ. ಅಂಡ್ ಫ್ಯೂಚರ್ ನಲ್ಲಿ ಫುಡ್ ಡೆಲಿವರಿ ಬಿಸಿನೆಸ್ ರಿಲೇಟೆಡ್ ಆಗಿ ಪ್ರಾಫಿಟಬಿಲಿಟಿನ ಇವರು ಅರ್ನ್ ಮಾಡ್ತಾರಂತ. ಮೀನ್ಸ್ ಇಲ್ಲಿಂದಾನು ಬ್ರೇಕ್ ಇವನ್ ಆಗಿ ಪ್ರೆಸೆಂಟ್ ಬರ್ತಿರುವಂತ ಲಾಸ್ ನು ಗ್ರಾಜುಯಲ್ ಆಗಿ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ಕಮ್ಮಿ ಮಾಡ್ಕೊಂತ ಇವರು ಪ್ರಾಫಿಟಬಿಲಿಟಿ ಸೈಡ್ ಮೂವ್ ಹೋಗ್ತಾರಂತಾನು ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತರ. ಅಂಡ್ ಇಂಡಿಯಾನಲ್ಲಿ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವ್ರಿಗಿರುವಂತ ಹೈ ಗ್ರೋತ್ ನ ರೀಚ್ ಆಗೋದಕ್ಕೆ ಟಾಪ್ ಪ್ಲೇಸಸ್ ಅಲ್ಲಿ ಜೊಮೊಟೊ ಅವರು ಒಬ್ರು ಅಂತ. ಈ ರೀಸನ್ಸ್ ಎಲ್ಲಾನು ಕಂಬೈನ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಈ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಜಫ್ರೀಸ್ ಅವರು ಹೇಳ್ತಿರೋದಂತೂ ತುಂಬಾ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿಂದ ಡೌನ್ ಸೈಡ್ ಗೆ ಹೋಗೋದಕ್ಕೆ ಚಾನ್ಸಸ್ ಕಮ್ಮಿ ಇದೆ. ಇಂಡಸ್ಟ್ರಿ ತುಂಬಾ ಗ್ರೋತ್ ಆಗುತ್ತೆ, ಅದರಲ್ಲಿ ಜೊಮೊಟೊ ಅವರು ಗ್ರೋ ಆಗ್ತಾರಂತ. ಈ ಬ್ಲಿಂಕೆಟ್ ಡೀಲ್ ಅಂಡ್ ವೇರಿಯಸ್ ನೆಗೆಟಿವ್ ಫ್ಯಾಕ್ಟರ್ಸ್ ಇಲ್ಲಿವರೆಗೂ ಯಾವ್ದಾದ್ರು ಮಾರ್ಕೆಟ್ ನೋಡ್ತಾ ಬಂದಿದೆ ಅಲ್ಲ, ಅವೆಲ್ಲಾನು ಆಲ್ರೆಡಿ ಸ್ಟಾಕ್ ಅಲ್ಲಿ ರಿಫ್ಲೆಕ್ಟ್ ಆಗೋಗಿದೆ ಅಂತ ಅವ್ರ ಥೀಸಸ್ ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜಫ್ರೀಸ್ ಅವ್ರ ರಿಪೋರ್ಟ್ ಏನಾದ್ರು ಸರಿ ಹೋಗ್ಬೋದೇನೋ, ಹೋಲ್ಡ್ ಮಾಡೋದಕ್ಕಂತೂ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಬೇಕು ನಮಗೆ. ಬಿಕಾಸ್ 52 ವೀಕ್ ಲೋನು ಬ್ರೇಕ್ ಮಾಡ್ತಾ ಆಲ್ ಟೈಮ್ ನಲ್ಲಿ ಫಾಲ್ ಆಗ್ತಾ ಈ ಫಾಲ್ ಎಲ್ಲಿವರೆಗೂ ಎಂಡ್ ಆಗುತ್ತೋ ನಮಗೂ ಗೊತ್ತಿಲ್ಲ. ಅದರಿಂದ ಈ ಫಾಲ್ ಆದಾಗ ಆಗದಿರ ಒಂದು ಬೇಸ್ ಫಾರ್ಮ್ ಮಾಡಿ ಕನ್ಸಲ್ಟೇಷನ್ ನಡೆಯುವಾಗ ಆ ಕನ್ಸಲ್ಟೇಷನ್ ಅಪ್ಸೈಡ್ ಬ್ರೇಕ್ ಆಗ್ತಾ ಇದ್ರೆ ಬೈ ಪ್ಲಾನ್ ಮಾಡೋದು ಒಂದು ಬೆಟರ್ ಆಪ್ಷನ್ ಆಗತ್ತೆ. ಫಸ್ಟ್ ಎಂಟ್ರಿಗೆ ಹೇಳ್ತಿದ್ದೀನಿ, ಆರ್ ಅಟ್ ಲೀಸ್ಟ್ ಇಲ್ಲಿಂದ ವೆಯ್ಟ್ ಮಾಡಿ ಅಪ್ಕಮಿಂಗ್ ರಿಸಲ್ಟ್ಸ್ ನ ಟ್ರ್ಯಾಕ್ ಮಾಡ್ತಾ ಅದರಲ್ಲಿ ಸಿಗ್ನಿಫಿಕೆಂಟ್ ಗ್ರೋತ್ ನ ಅವರು ಲಾಸಸ್ ಇಂದ ಪ್ರಾಫಿಟಬಲ್ ಸೈಡ್ ಮೂವ್ ಆಗ್ತಿದ್ದಾರ, ಬ್ಲಿಂಕೆಟ್ ಟ್ರಾನ್ಸಾಕ್ಷನ್ ಅನ್ನು ವರ್ಕೌಟ್ ಆಗ್ತಿದೆ ಅನ್ನೋ ಒಂದು ಕನ್ವಿಕ್ಷನ್ ಯಾವಾಗ ಬಿಲ್ಡ್ ಆಗತ್ತಲ್ಲ ಆವಾಗ ಎಂಟರ್ ಆಗೋದೊಂದು ಸೇಫ್ ಸೈಡ್ ಆಗತ್ತೆ. ಇಲ್ಲ ಸೇಫ್ ಸೈಡ್ ಬೇಡ, ನಾನು ರಿಸ್ಕ್ ತಗೊಂತಿದ್ದೀನಿ, ಪ್ರೆಸೆಂಟ್ ತುಂಬಾ ಫಾಲ್ ಆಗೋಗಿದೆ, ತಿರ್ಗಾ ರ್ಯಾಲಿ ಆಗೋಗುತ್ತೆ ಅನ್ನೋ ಒಂದು ಫೋಮಲ್ಲಿ ನೀವು ಎಂಟರ್ ಆಗ್ತಾ ಇದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಥೀಸಸ್ ಪ್ಲೇ ಆಗೋದಕ್ಕೆ ವೆರಿ ಲಾಂಗ್ ಟೈಮ್ ಆಗುತ್ತೆ. ಅದರಿಂದ ಅಗೈನ್ ಹೇಳ್ತಿದ್ದೀನಿ, ಒಂದು ರಿಪೋರ್ಟ್ ಅಲ್ಲಿ ಹೇಳ್ತಿರೋದು ಸ್ಟಾಕ್ ಪ್ರೈಸ್ ಅಲ್ಲಿ ಫಾಲ್ ಆಗೋದು ಇವು ಮಾತ್ರ ಇನ್ವೆಸ್ಟ್ಮೆಂಟ್ ಗೆ ರೀಸನ್ ಆಗಬಾರ್ದು. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಜಫ್ರೀಸ್ ಅವರು ಜೊಮೊಟೊ ರಿಲೇಟೆಡ್ ಆಗಿ ಕೊಡ್ತಿರುವಂತ ಟಾರ್ಗೆಟ್ ಪ್ರೈಸ್ ನ ಟೈಮ್ ಟು ಟೈಮ್ ಕಟ್ ಮಾಡ್ಕೊಂತಾನೆ ಬರ್ತಿದ್ದಾರೆ. ಜುಲೈ 2021 ನಲ್ಲಿ 170 ರೂಪೀಸ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಅಕ್ಟೋಬರ್ ಬಂದ್ರೆ 175 ಅಂಡ್ ಇಯರ್ ಸ್ಟಾರ್ಟಿಂಗ್ ಫೆಬ್ರವರಿಯಲ್ಲಿ 120, ಈಗ 100. ಲಾಸ್ಟ್ ಇಯರ್ ಜುಲೈ 170 ಅಂತ ಹೇಳಿರೋ ಇವರು 100 ವರೆಗೂ ಟಾರ್ಗೆಟ್ ಪ್ರೈಸ್ ನ ಟೈಮ್ ಟು ಟೈಮ್ ಡೌನ್ ಮಾಡ್ಕೊಂತಾನೆ ಬರ್ತಿದ್ದಾರೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೋಬೇಕು. ಇವತ್ತೆಲ್ಲ ಕರೆಕ್ಟ್ ಆಗೇ ಇತ್ತು ಓಪನಿಂಗ್ ಟೈಮ್ ಇಂದ, ಬಟ್ ಒಂದು ಟೈಮ್ ಇಂದ ಪೇಟಿಎಂ ನಲ್ಲಿ ಒಂದು ಬಿಗ್ ಫಾಲ್ ಕಾಣಿಸಿದೆ. ನಿಯರ್ ಟು 8 to 9% ಹತ್ರ ಫಾಲ್ ಆಗಿದೆ. ಇದಕ್ಕೆ ಬ್ಯಾಕ್ ರೀಸನ್ ಏನಾದರೂ ಇದೆಯಾ ಅಂತ ಪೇಟಿಎಂ ರಿಲೇಟೆಡ್ ಆಗಿ ಸರ್ಚ್ ಮಾಡಿದ್ರೆ ಈ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಬಿಸಿಸಿ ಅವರು ಕಂಡಕ್ಟ್ ಮಾಡಿರುವಂತಹ ಮ್ಯಾಚಸ್ ರಿಲೇಟೆಡ್ ಆಗಿ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ಪೇಟಿಎಂ ಅವ್ರನ್ನ ಮಾಸ್ಟರ್ ಕಾರ್ಡ್ ಅವರು ರೀಪ್ಲೇಸ್ ಮಾಡ್ತಿದ್ದಾರೆ ಅನ್ನೋ ಅಪ್ಡೇಟ್ ನಮಗೆ ಇಂಟರ್ನೆಟ್ ಅಲ್ಲಿ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ಇದರ ಸ್ಪಾನ್ಸರ್ಶಿಪ್ ಗೋಸ್ಕರ ಎಷ್ಟು ಕೋಟಿ ಖರ್ಚು ಮಾಡಿರೋ ಪಾಯಿಂಟ್ ಅಲ್ಲ, ಅದೊಂದು ಪಬ್ಲಿಸಿಟಿ ಆಗತ್ತೆ, ತುಂಬಾ ಜನಕ್ಕೆ ಅದು ರೀಚ್ ಆಗತ್ತೆ ಆ ಬ್ರ್ಯಾಂಡ್. ಆತರ ಇವ್ರಿಗಿರುವಂತ ಪೇಟಿಎಂ ಅವರು ಇವಾಗ ಪೇಟಿಎಂ ಅವ್ರನ್ನ ಮಾಸ್ಟರ್ ಕಾರ್ಡ್ ಅವರು ರೀಪ್ಲೇಸ್ ಮಾಡ್ತಾರೆ ಅಂತ ಬರ್ತಿರುವಂತ ಅಪ್ಡೇಟ್ಸ್ ಮೇ ಬಿ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡಿರಬಹುದು. ಇದಕ್ಕೆ ಅಡಿಷನ್ ಆಗಿ ಫೆಡ್ ಅವ್ರ ಮೀಟಿಂಗು ನಾಳೆ ಇದೆ ಅಲ್ವಾ, 27 ಅಪ್ಡೇಟ್ ಆಗತ್ತೆ. ಅದರಿಂದ ಗ್ಲೋಬಲ್ ಆಗಿ ಎಫ್ಐಎಸ್ ಆರ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಯಾರಾದ್ರೂ ಪೇಟಿಎಂ ಸ್ಟಾಕ್ ನ ಇವತ್ತು ಸೆಲ್ಲಿಂಗ್ ಮಾಡಿರಬಹುದು. ಈ 2 ಫ್ಯಾಕ್ಟರ್ಸ್ ನಮಗೆ ಪೇಟಿಎಂ ರಿಲೇಟೆಡ್ ಆಗಿ ಬರ್ತಿರುವಂತ ಅಪ್ಡೇಟ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಜಾಜ್ ಫಿನ್ಸರ್ವ್ ಬಗ್ಗೆ ಮಾತಾಡ್ಕೋಬೇಕು. ಬಜಾಜ್ ಫೈನಾನ್ಸ್ ಆಗಿರ್ಬೋದು ಅಂಡ್ ಬಜಾಜ್ ಫಿನ್ಸರ್ವ್ ತುಂಬಾ ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಿದ್ರು ರಿಟೇಲರ್ಸ್ ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ದೊಡ್ಡದಾಗಿ ಇಷ್ಟಪಡಲ್ಲ. ಬಿಕಾಸ್ ಅವ್ರ ಸ್ಟಾಕ್ ಪ್ರೈಸ್ ಅಷ್ಟೊಂದು ಜಾಸ್ತಿ ಇರೋದು ಕಾರಣವಾಗಿ ಒಂದು ಸ್ಟಾಕ್ ತಗೋಬೇಕಂದ್ರೆ ತುಂಬಾ ಹಣ ಖರ್ಚು ಮಾಡಬೇಕಂತ ಇದಕ್ಕೆ ತುಂಬಾ ದೂರವಾಗಿ ರಿಟೇಲರ್ಸ್ ಇರ್ತಾರೆ. ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇದರಲ್ಲಿ ಆಕ್ಟಿವಿಟಿ ತಗೊಳ್ಳೋದಕ್ಕೆ ಪಾಸಿಬಿಲಿಟಿ ಇದೆ.
ಬಿಕಾಸ್ ಬಜಾಜ್ ಫಿನ್ಸ್ ಅವರು ಹೇಳ್ತಿರೋದು ಜುಲೈ 28 ಅವರ ಬೋರ್ಡ್ ಮೀಟಿಂಗ್ ನಲ್ಲಿ ಬೋನಸ್ ಅಂಡ್ ಸ್ಟಾಕ್ ಪ್ಲೇಟ್ 28 ಅವರ ಬೋರ್ಡ್ ಮೀಟಿಂಗ್ ನಲ್ಲಿ ಬೋನಸ್ ಅಂಡ್ ಸ್ಟಾಕ್ ಪ್ಲೇಟ್ ಬಗ್ಗೆ ಅಪ್ಡೇಟ್ ಇರುತ್ತಂತ. ಈ ತರ ಬೋನಸ್ ನಡೀತಿದ್ರು ಫ್ರೀ ಶೇರ್ಸ್ ಬಂದು ಆಡ್ ಆಗುತ್ತೆ, ಅದಕ್ಕೆ ತಕ್ಕ ಹಾಗೆ ಸ್ಟಾಕ್ ಪ್ರೈಸ್ ಡಿವೈಡ್ ಆಗುತ್ತೆ. ಅಂಡ್ ಅದು ಅಡಿಷನಲ್ ಆಗಿ ಸ್ಟಾಕ್ ಲಿಸ್ಟ್ ಕೊಡ್ತಾ ಇರೋದು ಪ್ರೆಸೆಂಟ್ ಟ್ರೇಡ್ ಆಗ್ತಿರುವಂತ ಪ್ರೈಸ್ ಇಂದ ಸಿಗ್ನಿಫಿಕೆಂಟ್ ಆಗಿ ಸ್ಟಾಕ್ ಪ್ರೈಸ್ ಡೌನ್ ಆಗ್ತಾ ನಂಬರ್ಸ್ ಆಫ್ ಶೇರ್ಸ್ ಪ್ರೆಸೆಂಟ್ ಹೋಲ್ಡ್ ಮಾಡ್ತಿರೋ ಒಂದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಲ್ಟಿಪ್ಲೈ ಆಗೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಬೆಳೆಯತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತು ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೂ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಗೈನ್ ಆಗಿದೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟರ್ಸ್ ಅವರು ಈಸಿ ವೀಲ್ಸ್ ಇಂಡಿಯಾ ಅವರಿಗೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋ ತರ ಇದು ಕೋಲ್ಕತ್ತಾ ಬೇಸ್ಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಆಪ್. ಈ ಎಂಒಇ ನಲ್ಲಿ ಭಾಗವಾಗಿ ಟಾಟಾ ಮೋಟರ್ಸ್ ಅವರು ಈಸಿ ವೀಲ್ಸ್ ಇಂಡಿಯಾ ಅವರಿಗೆ 1000 ಎಕ್ಸ್ಪ್ರೆಸ್ ಎಲೆಕ್ಟ್ರಿಕ್ ಸೆಡಾನ್ ವೆಹಿಕಲ್ಸ್ ನ ಕೊಡ್ತಿರೋ ತರ ಅಂಡ್ ಈ ವೆಹಿಕಲ್ಸ್ ಅನ್ನು ಅವರು ಕ್ಯಾಬ್ ಸರ್ವಿಸ್ ಗೆ ರನ್ ಮಾಡ್ತಾ ಇರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನಿಮ್ಗೆ ಐಡಿಯಾ ಇದ್ರೆ ಡೆಲ್ಲಿ ಬೇಸ್ಡ್ ಆಗಿ ಕ್ಯಾಬ್ಸ್ ರನ್ ಮಾಡುವಂತ ಬ್ಲೂ ಸ್ಮಾರ್ಟ್ ಅವರು ಪ್ರೀವಿಯಸ್ ಆಗಿ ಟಾಟಾ ಮೋಟರ್ಸ್ ಗೆ ಈ ಸೇಮ್ ಎಕ್ಸ್ಪ್ರೆಸ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಡಾನ್ ವೆಹಿಕಲ್ಸ್ ನ ಆರ್ಡರ್ ಕೊಟ್ಟಿದ್ದಾರಲ್ಲ, ಮೀನ್ಸ್ ಇವ್ರ ಹತ್ರದಿಂದ ಬಲ್ಕ್ ನಲ್ಲಿ ವೆಹಿಕಲ್ಸ್ ತಗೊಂತಾ ಇದ್ದಾರೆ ಅಂತ ಹೇಳಬೇಕು. ಅಂಡ್ ಅಗೈನ್ ಈಗ ಕೋಲ್ಕತ್ತಾ ಬೇಸ್ಡ್ ಕ್ಯಾಬ್ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಂಪನಿಯು 1000 ಸೆಡಾನ್ ಕಾರ್ಸ್ ನ ಪ್ಯಾಸೆಂಜರ್ ವೆಹಿಕಲ್ ನ ಟಾಟಾ ಮೋಟರ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡೋ ಹತ್ರ ಅಪ್ಡೇಟ್ ಮಾಡ್ತಿದ್ದಾರೆ. KPIT ನಂಬರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ KPI ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದಾರಲ್ವಾ, ಒಳ್ಳೆ ನಂಬರ್ಸ್ ಬೆಟರ್ ಆಗಿದೆ. ಪರ್ಟಿಕ್ಯುಲರ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ರೆವೆನ್ಯೂ ನಲ್ಲಿ ಗ್ರೋತ್ ತಗೊಂಡ್ಬಂದಿದ್ದಾರೆ, ಮಾರ್ಜಿನ್ಸ್ ಅಲ್ಲಿ ಗ್ರೋತ್ ತಗೊಂಡ್ಬಂದಿದ್ದಾರೆ. ಆಪರೇಟಿಂಗ್ ಸೈಡ್ ಇವನ್ ನೆಟ್ ಪ್ರಾಫಿಟ್ ಸೈಡ್ ಗ್ರೋತ್ ನ ಡೆಲಿವರಿ ಮಾಡ್ತಾ ಇರೋದು ಓವರ್ ಆಲ್ ರಿಸಲ್ಟ್ಸ್ ಬಿಯಾಂಡ್ ಎಸ್ಟಿಮೇಟ್ಸ್ ಇದೆ. ಅಂಡ್ FY23 ಔಟ್ಲುಕ್ ಪ್ರೀವಿಯಸ್ ಆಗಿ ಅವರ ಎಸ್ಟಿಮೇಟ್ಸ್ ನಲ್ಲಿ ಇರೋ ತರಾನೇ ಎಸ್ಟಿಮೇಟ್ಸ್ ನ ಮೇಂಟೈನ್ ಮಾಡಿ ಓವರ್ ಆಲ್ ಎಂಟೈರ್ ನಂಬರ್ಸ್ ಪಾಸಿಟಿವ್ ಸೈಡ್ ಕ್ವಾರ್ಟರ್ ನಲ್ಲಿ ಎಂಡ್ ಮಾಡಿದ್ದಾರೆ. ನೆಕ್ಸ್ಟ್ ತಾನ್ಲಾ ಬಗ್ಗೆ ಮಾತಾಡ್ಕೋಬೇಕು. ರೆವೆನ್ಯೂಸ್ ಸೀಕ್ವೆನ್ಸ್ ಆಗಿ ಮೀನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ 6.2% ಡ್ರಾಪ್ ಆಗಿದೆ. ಐ ಥಿಂಕ್ ಇದು ಸೆಕೆಂಡ್ ಕನ್ಸೆಕ್ಟಿವ್ ಕ್ವಾರ್ಟರ್ ಇವರ ರೆವೆನ್ಯೂ ನಲ್ಲಿ ಕನ್ಸೆಕ್ಟಿವ್ ಆಗಿ ಡ್ರಾಪ್ ಕಾಣಿಸ್ತಾ ಇರೋದು. ಅಂಡ್ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನಿಯರ್ ಟು 29% ಹತ್ರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಡೌನ್ ಆಗ್ತಾ ಇದ್ರೆ ಮೈನ್ ಥಿಂಗ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇಯರ್ ನಲ್ಲೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಲ್ಲೂ ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗ್ತಾ ಇರೋದ್ರಿಂದ ನೆಟ್ ಪ್ರಾಫಿಟ್ ಅನ್ನು ನಿಯರ್ ಟು 29% ಸೀಕ್ವೆನ್ಸ್ ಅಲ್ಲಿ ಡೌನ್ ಆಗಿದೆ. ಸೊ ಓವರ್ ಆಲ್ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲೂ ಎಕ್ಸ್ಪೆಕ್ಟೆಡ್ ಅಂದ್ರೆ ವೀಕ್ ನಂಬರ್ಸ್ ನ ಇವರು ಪೋಸ್ಟ್ ಮಾಡ್ತಾ ಇರೋದು ಸ್ಟಾಕ್ ನಿಯರ್ ಟು 20% ವರೆಗೂ ಡೌನ್ ಆಗಿದೆ. ನೆಕ್ಸ್ಟ್ ಕೊನೆಯದಾಗಿ IEX ನಂಬರ್ಸ್ ಮಾತಾಡ್ಕೋಬೇಕು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ನೀವು ಗಮನಿಸಿದ್ರೆ ರೆವೆನ್ಯೂ ಸೈಡ್, ಆಪರೇಟಿಂಗ್ ಸೈಡ್, ಮಾರ್ಜಿನ್ಸ್ ಅಂಡ್ ನೆಟ್ ಪ್ರಾಫಿಟ್ ಸೈಡ್ ಪ್ರತಿದೂನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ಡ್ರಾಪ್ ಆಗ್ತಿದೆ. ಇಯರ್ ಬೇಸಿಸ್ ನಲ್ಲಿ ಸ್ಟೇಬಲ್ ಆಗೇ ಇದೆ. ಅಂಡ್ ಹಾಗೆ ನಂಬರ್ಸ್ ಪೋಸ್ಟ್ ಮಾಡಿದ ಮೇಲೆ ಟಾಪ್ ಲೈನ್ಸ್ ಮೀನ್ಸ್ ರೆವೆನ್ಯೂ ನಲ್ಲಿ ಡ್ರಾಪ್ ಬರೋದಕ್ಕೆ ಮೇನ್ ರೀಸನ್ ಕೋಲ್ ಅಂಡ್ ಗ್ಯಾಸ್ ಪ್ರೈಸಸ್ ಜಾಸ್ತಿ ಬೆಳೆಯೋ ಕಾರಣವಾಗಿ ಎಲೆಕ್ಟ್ರಿಸಿಟಿ ಕ್ವಾಂಟಮ್ ಕಮ್ಮಿ ಆಗ್ತಿರೋದು, ಎಕ್ಸ್ಚೇಂಜಸ್ ಅಲ್ಲಿ ಟ್ರೇಡಿಂಗ್ ಸ್ವಲ್ಪ ಕಮ್ಮಿ ಆಗಿರೋ ಕಾರಣವಾಗಿ ಇವರ ರೆವೆನ್ಯೂಸ್ ನಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಗವರ್ಮೆಂಟ್ ಪವರ್ ಪ್ರೊಡಕ್ಷನ್ ಮಾಡ್ತಿರುವಂತಹ ಕಂಪನೀಸ್ಗೆ ಕೋಲ್ ಅವೈಲಬಿಲಿಟಿ ಜಾಸ್ತಿ ಆಗುತ್ತಲ್ಲ, ಅದರಿಂದ ಪ್ರೀವಿಯಸ್ ಆಗಿ ನೆಗೆಟಿವ್ ಆಗಿರುವಂತಹ ಇಂಪ್ಯಾಕ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಸೆಟಲ್ ಆಗುತ್ತೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಪ್ರಾಬ್ಲಮ್ ಎಲ್ಲ ಇಲ್ಲಿ ಕಾಣಿಸ್ತಾ ಇರೋದು ರೆವೆನ್ಯೂ ಡ್ರಾಪ್ ಅಲ್ಲ. ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಬಂದು ಇವರ ಬಿಸಿನೆಸ್ ಸ್ಟಾರ್ಟ್ ಮಾಡಿದಂತ HPX ಅವರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ IEX ಅವ್ರ ಮಾರ್ಜಿನ್ಸ್ ಎಲ್ಲಿವರೆಗೂ ತಗೊಂತಾರ ಅನ್ನೋದು ಅಂಡ್ ಇವ್ರ ಬಿಸಿನೆಸ್ ಎಲ್ಲಿವರೆಗೂ ಇಂಪ್ಯಾಕ್ಟ್ ಮಾಡ್ತಾರ ಅನ್ನೋದೇ ಕ್ವಶನ್. ಇದು ಕ್ವಾರ್ಟರ್ ನಲ್ಲಿ ಇನ್ನೂ ರಿಫ್ಲೆಕ್ಟ್ ಆಗಿಲ್ಲ. ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಈ ರೀಸೆಂಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡಿದಂತ HPX ಅವರು ರಿಯಲ್ ಇಂಪ್ಯಾಕ್ಟ್ ಕಾಣಿಸುತ್ತೆ. ಅದರಿಂದ ಇನ್ಫ್ಯಾಕ್ಟ್ ಇಂಪ್ಯಾಕ್ಟ್ ಇರುತ್ತೆ. 25% ಹತ್ರ ಇವರ EPS ಅನ್ನು FY23 ಅಂಡ್ FY24 ಅಲ್ಲಿ ಇಂಪ್ಯಾಕ್ಟ್ ಇರುತ್ತೆ ಅಂತ ಎಸ್ಟಿಮೇಟ್ಸ್ ಇದೆ. ಬಟ್ ಅದು ಎಷ್ಟು ಡೀಪ್ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ IEX ರಿಲೇಟೆಡ್ ಆಗಿ ನಮಗೆ ಗೊತ್ತಾಗುತ್ತೆ. ಓವರ್ ಆಲ್ ನಂಬರ್ಸ್ ವೀಕ್ ಆಗಿದೆ. ಇನ್ಫ್ಯಾಕ್ಟ್ ಈ ಕ್ವಾರ್ಟರ್ ಅಲ್ಲಿ ಮಾಡಿರುವಂತಹ ಎಸ್ಟಿಮೇಟ್ಸ್ ಅಂದ್ರೆ ಬಿಲೋನೇ ಇದೆ. ಬಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ರೀಸೆಂಟ್ ಆಗಿ ಬರ್ತಿರುವಂತಹ ಕಾಂಪಿಟೇಷನ್ ಕಾರಣವಾಗಿ IEX ಮೇಲೆ ಎಷ್ಟು ರಿಯಲ್ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 16,450 ನ ಇಂಪಾರ್ಟೆಂಟ್. ಇಫ್ ಅದೇನಾದ್ರು ಬ್ರೇಕ್ ಆಗಿ ಡೌನ್ ಸೈಡ್ ಬರ್ತಿದ್ರೆ 16,450, 16,340 ಇಂಟ್ರಾಡೇ ನಲ್ಲಿ ಇರುವಂತಹ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್. ಇಲ್ಲಿಂದ ಅಪ್ ಸೈಡ್ 16,520, ಇಲ್ಲಿಂದ ಅಪ್ ಸೈಡ್ 16,520 ರೆಸಿಸ್ಟೆಂಟ್ ಆಗಿರೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಈ ಲೆವೆಲ್ ಅಬೋವ್ ಬಂದ್ರೆ 16,650 ನೀವು ಗಮನಿಸಿ. ಇವತ್ತು 16,650 ಬ್ರೇಕ್ ಆದ್ಮೇಲೆ ಪ್ಯೂರ್ಲಿ ಫಾಲ್ ಅನ್ನೋದು ನಿಯರ್ ಟು 16,520 ವರೆಗೂ ಕಂಟಿನ್ಯೂ ಆಗಿದೆ. ಇನ್ ಬಿಟ್ವೀನ್ ಒಂದು ಗ್ರೀನ್ ಕ್ಯಾಂಡಲ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕಾಣಿಸಿಲ್ಲ. ಸೊ ಅಬೋವ್ 16,520, 16,650 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ನಾವು ಗಮನಿಸಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗ್ತಿರೋದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಅಲ್ವಾ. ಈ ತರ ಫಾಲ್ ಆಗ್ತಾ ಇದ್ರೆ ಪ್ರೀವಿಯಸ್ಲಿ ನಾವು ಗಮನಿಸಿರುವಂತಹ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಂಡು ಇಂಪಾರ್ಟೆಂಟ್ ಲೆವೆಲ್ ಕಾಣಿಸಿರೋದು 16,080 to 16,120. ಆ 40 ಪಾಯಿಂಟ್ ರೇಂಜ್ ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇಲ್ಲಿಂದ ಅಪ್ಸೈಡ್ ಬರ್ತಿದ್ರೆ 36,740 ನ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟ್ ಅನ್ನು ಗಮನಿಸಿದ್ರೆ ಜುಲೈ ಎಂಡಿಂಗ್ ಮೀನ್ಸ್ ಮಂತ್ಲಿ ಎಕ್ಸ್ಪೈರಿ ಅಂಡ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿರುವಂತಹ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟ್ ಅನ್ನು ಗಮನಿಸ್ತಾ ಇದ್ರೆ
ಇಲ್ಲಿಂದ ಅಪ್ಸೈಡ್ ಗೆ ಹೋಗ್ತಾ ಇದ್ರಿ 16,700 ಅಂಡ್ 16,700 ಟು 16,800 ಲೆವೆಲ್ಸ್ ನ ಬಿಟ್ಟು ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ಕಾಲ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಅಂಡ್ ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ 16,200 ಬಿಲೋ ಹೋಗಲ್ಲ ಅಂತ ಪುಟ್ ರೈಟರ್ಸ್ ರೈಟ್ ಮಾಡ್ತಿದ್ದಾರೆ. ಬಟ್ ಮಲ್ಟಿಪಲ್ ಕಾಂಟ್ರಾಕ್ಟ್ ಡೇಟಾ ಕಂಬೈನ್ ಮಾಡಿದ್ರೆ 16,200 ಟು 16,700 ಈ 500 ಪಾಯಿಂಟ್ ರೇಂಜ್ ನಾವು ಫರ್ದರ್ ಆಗಿ ಮಾರ್ಕೆಟ್ ರೇಂಜ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.